ವರ್ಷ ಆದರೂ ಕೂಡ ಗ್ರಾಮ ಪಂಚಾಯತಿರನ್ನಾತು, ತಾಲೂಕ್ ಪಂಚಾಯತಿರನ್ನಾತು, MLAಗಳನ್ನಾತು, ಮಿನಿಸ್ಟ್ರುಗಳನ್ನಾತು, ಯಾರನ್ನಾತು ಇದನ್ನು ನಮ್ಮನ್ನು ಇಲ್ಲಿಯವರೆಗೆ ಆದರೂ ಕೂಡ ನಮ್ಮನ್ನು ರೋಡಿನಾತು ನಮಗೆ ಯಾವುದೋ ಏನು ಒಂದು ಸರ್ಕಾರದಿಂದ ಒಂದು ಸೌಲಭ್ಯನೂ ಇಲ್ಲಿಯವರೆಗೆ ಆದರೂ ಕೂಡ ಒದಗಿಸ್ಕೊಟ್ಟಿಲ್ಲ ಅವರು. ಈಗ ಆದರೂ ಕೂಡ ನಮಗೆ ನ್ಯಾಯನ ಒದಗಿಸ್ಕೊಡೋದಕ್ಕಾಗಿ ನಾವು ಈ ವಾದಿಯನ್ನು ನಾವು ಫೋಟೋ ತೆಗೆಸಿ ನಾವು ಅಧಿಕಾರಿಗಳಿಗೆ ನಾವು ಕೊಡ್ತಾಯಿದ್ದೀವಿ. ಇದಕ್ಕೆ ಮನ್ನಣೆನ ನಮಗೆ ಕೊಡಬೇಕಾಗಿ ನಾವು ಅಧಿಕಾರಿಗಳು, ಕಾರ್ಮಿಕರ ಅಧಿಕಾರಿಗಳು, ರೈತರ ಸಂಘದ ಅಧಿಕಾರಿಗಳು ಇವರು ಗಮನ ಬಿಟ್ಟು ನಮ್ಮ ರೋಡ್ ಮಾಡಿಸ್ಕೊಡೋದಕ್ಕಾಗಿ ನಾವು ಫೋಟೋ ತೆಗೆಸಿ ನಾವು ಕೊಡ್ತಿರ್ತೀವಿ. ನಮ್ಗೆ ಸುಮ್ಮನೆ ನಾವು ನಮ್ ಕಷ್ಟ ಯಾರು ನೋಡ್ಕೊಳ್ಳೋದಿಲ್ಲ, ಯಾರು ಕೇಳೋದಿಲ್ಲ. ನಮ್ ಕಷ್ಟ ಯಾರು ಅಲ್ಲೇನು ಮನುಷ್ಯರು ಸೋತು ಇನ್ನು ಕುಡಿಯಕ್ಕೊಂದು ಸಾಯ್ತಾರೆ ಜನ ಅಂತಂದ್ರೆ ಏನು ಸಮಸ್ಯೆಪ್ಪ, ನಮಗೇನು ಸರ್ಕಾರದಿಂದ ಸೌಲಭ್ಯ ಒಂದು ಏನೇನೇ ಇಲ್ಲ. ತಾಲೂಕು ಅಧಿಕಾರಿಗಳು ಮೊದಲು ಕೂಡ ತಹಸೀಲ್ದಾರ BDO RY ಬಂದು ಎಂಕ್ವೈರಿ ಎಂದೂ ಬಂದು ಮಾಡೇ ಇಲ್ಲ. ಅವನು ಎಂಕ್ವೈರಿನೂ ಮಾಡಿಲ್ಲ, ಗ್ರಾಮ ಸಭೆ ಅವನು ನಡೆಸಿಲ್ಲ. ಗ್ರಾಮ ಸಭೆಯಲ್ಲಿ ಬಡವರು ಬಗ್ಗರು ಎಲ್ಲವೂ ಮನೆ ಮಠ ಒಂದು TC ರೋಡ್ ಆಯ್ತು ಯಾವುದೋ ಒಂದು ಎಂಕ್ವೈರಿ ಮಾಡ್ಕೊಂಬಂದಂಗೆ ಅವನು ತಹಸೀಲ್ದಾರಮ್ಮನು ಗಮನಕ್ಕೆ ತಗೊಂಬಂಗಲ್ಲ, MLAರು ಗಮನಕ್ಕೂ ತಗೊಂಬಂಗಲ್ಲ, ಯಾರು ಗಮನಕ್ಕೂ ತಗೊಂಬಂಗಲ್ಲ. ನಾವು ಬಡ ರೈತರಾಗಿದ್ದೇವೆ, ಬಡದರಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ನಾವು ಗ್ರಾಮ ಪಂಚಾಯತ್ ಕ್ರಮ ತಂದಿಲ್ಲ, ಇಲ್ಲ ಗ್ರಾಮ ಪಂಚಾಯತ್ ಕ್ರಮ ತಂದಿಲ್ಲ. ಗ್ರಾಮ ಪಂಚಾಯತಿಯವರು ಅವರು ಕೂಡ ಕ್ರಮ ತಗೊಂಡಿಲ್ಲ. ನಮ್ಮನ್ನೆಲ್ಲ ಎಷ್ಟು ಅರ್ಜಿ ಕೊಟ್ಟರೆ ಅರ್ಜಿನೆಲ್ಲವನ್ನು ಕ್ಯಾನ್ಸಲ್ ಮಾಡ್ತಾರೆ. ನಮಗೆ ಯಾವುದು ರಕ್ಷಣೆ ಸಿಗದಂತೆ ರೀತಿನ ಅವರು ಮಾಡ್ತಾ ಇದ್ದಾರೆ. ಗ್ರಾಮ ಸಭೆಯರು, ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅವರು ಗಮನಕ್ಕೆ ತಗೊಂಬಂಗಲ್ಲ, ತಾಲೂಕು ಅಧಿಕಾರಿಗಳು ಗಮನಕ್ಕೆ ತಗೊಂಬಂಗಲ್ಲ, ಯಾರು ಗಮನಕ್ಕೆ ತಗೊಂಬಂಗ. MLA ಮಂದು ಕೂಡ ಓಟ್ ಹಾಕ್ಸ್ಕೊಂಬಕೊಂಡು ಬರ್ತಾನೆ ಮಾತ್ರ MLA ಊರಾಕ. ಏನು ಬಡವರ ಬಗ್ಗೆ ಏನು ಅವನಿಗೇನು ಚಿಂತೆ ಹಾಕೋದು ಇಲ್ಲ. ಬಡವರ ಮೇಲೆ ಒಂದು ಕ್ರಮ ತಗೊಂಬಂತ ಅವನಲ್ಲಿ ಒಂದು ಆತ್ಮನೇ ಇಲ್ಲ. ನಮಗೆ ಇಷ್ಟು ವರ್ಷದ ನಾವು ಕಾಲ ಕಳ್ಕೊಂತ ಬರ್ತೀವಿ. ಏನು ಸರ್ಕಾರದಿಂದ ಏನು ನಮಗೆ ಸೌಲಭ್ಯನೇ ಇಲ್ಲ. ಈ ಸೌಲಭ್ಯಗಳಿಗಾಗಿ ನಾವು ಒಂದು ಅರ್ಜಿಯನ್ನು ನಾವು ಸಲ್ಲಿಸ್ತೀವಿ. ನಾವು ಇದನ್ನ ಕ್ರಮವನ್ನು ತಗೊಂಡೇ ತಿರ್ಬೇಕು. ಅವರು ಯಾವ ತಾಲೂಕು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಆಯ್ತು, ಯಾವ MLA ಆಯ್ತು, ನಾವು ಇದು ಕ್ರಮ ತಗೊಳ್ಳಿದ್ರೆ ನಾವು ಏನೋ ಒಂದು ಅನಾಹುತಗಳು ಆಗ್ತಾ ಇದೀವಿ. ನಾವು ಇಷ್ಟೇ. ನಾನು ಅಧಿಕಾರಿ ಕ್ರಮ ಯಾಕೆ ತಂತಿಲ್ಲ? ಕ್ರಮ ತಗೊಂಡಿಲ್ಲ. ನಾವು ಎಷ್ಟು ಅರ್ಜಿ ಕೊಟ್ಟರು ಕ್ರಮ ತಗೊಂಡಿಲ್ಲ. ನಮ್ಮ ನಿಂಗೆ ಬರ್ತತೆ ಈಗೆಲ್ಲ ಎಷ್ಟೋ ವರ್ಷದ 30-40 ವರ್ಷದಿಂದ ನಾವು ಇಲ್ಲಿದ್ದ ನಾವು ಅರ್ಜಿ ಕೊಟ್ಕೊಂತಲೇ ಬಂದೀವಿ. ಏನೂ ಅವ್ರು ಮಾಡಿಲ್ಲ ನಮಗೆ. ಇಲ್ಲಿ ವಾಸ ಮಾಡೋಕ್ಕೆ ಎಷ್ಟು ವರ್ಷ ಆಯ್ತಲ್ಲಿ? ಈ 30-35 ವರ್ಷ ನಾವು ಈ ಮನೆ ಕಟ್ಕೊಂಡು ನಾವು ಜೀವನ ಮಾಡಕ್ಕೆ ಹಚ್ಚಿ ನಾವಿಲ್ಲಿ ಜೀವನ ಮಾಡಕ್ಕೆ ಹಚ್ಚಿ 30-40 ವರ್ಷದಿಂದ ನಾವಿಲ್ಲಿ ಕಾಲ ಕಳಿತಾ ಇದ್ದೀವಿ. ಇದುವರೆಗೆ ನಮಗೇನು ಸೌಲಭ್ಯ ಇಲ್ಲ.